ಇನ್ನು ಸಮಯ ನಿಗದಿ ಆಯಿತು, ಮುಹೂರ್ತ ಫಿಕ್ಸ್ ಆಯಿತು. ಬಟ್ ಎಲ್ಲಿ ಅನ್ನೋದು ಪ್ರಶ್ನೆ ಇಲ್ಲಿ ಈಗಿರೋದು. ವೆನ್ ಅಂತ ಗೊತ್ತಾಯ್ತು, ವೆನ್ ಯಾವಾಗ ಅಂತ ಗೊತ್ತಾಯ್ತು, ವೇರ್ ಅನ್ನೋದು ಈಗ ಗೊತ್ತಾಗೋದಕ್ಕೆ ಬಾಕಿ. ಎಲ್ಲಿ ಅನ್ನೋದು ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲ ಅಥವಾ ಲೋಕಭವನನ? ಕಂಠೀರವ ಸ್ಟೇಡಿಯಂ ಅಂತೆಲ್ಲ ಓಡಾಡ್ತಿತ್ತು ಸುದ್ದಿ ನಿನ್ನೆ, ಬಟ್ ಅದು ಇಲ್ಲ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಕಂಠೀರವ ಬಿಟ್ಟು ಈ ಎರಡು ಸ್ಥಳಗಳು, ಒಂದು ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ, ಎರಡನೇ ಆಪ್ಷನ್ನು ಲೋಕಭವನ. ಈ ಎರಡರಲ್ಲಿ ಎಲ್ಲಿ ಅನ್ನೋದು ಇನ್ನೂ ಕನ್ಫರ್ಮ್ ಆಗಿಲ್ಲ. ನಿನ್ನೆ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಅವರು ಪ್ರಮಾಣ ವಚನ ಸ್ವೀಕರಿಸ ಸಾಧ್ಯತೆ ಇರೋದ್ರಿಂದ ಹಿರಿಯ ಪೊಲೀಸ್ ಅಧಿಕಾರಿಗಳೆಲ್ಲ ಬಂದಲ್ಲಿ ತಪಾಸಣೆ ಮಾಡಿದ್ರು, ಪರಿಶೀಲನೆ ಮಾಡಿದ್ರು. ಮ್ಯಾಕ್ಸಿಮಮ್ ಅಂತಂದ್ರೆ, ಗರಿಷ್ಠ ಅಂತಂದ್ರೆ 5,000 ಜನ ಸೇರಿಸಬಹುದು, ಅದಕ್ಕಿಂತ ಹೆಚ್ಚು ಜನ ಸೇರಿಸೋದಕ್ಕೆ ಅಲ್ಲಿ ಸಾಧ್ಯ ಇಲ್ಲ. ಚಿನ್ನಸ್ವಾಮಿಯ ಆ ಕಾಲ್ತುಳಿತ ಪ್ರಕರಣ ಆದ ನಂತರ ಒಂದು ಗೈಡ್ಲೈನ್ಸ್ ಇದೆ, ಸರ್ಕಾರವೇ ಮಾಡಿಕೊಂಡಿರುವಂಥ ಗೈಡ್ಲೈನ್ಸ್ ಇದೆ. ಅದರ ಪ್ರಕಾರ ಆ ಜಾಗದಲ್ಲಿ 5,000ಕ್ಕಿಂತ ಹೆಚ್ಚು ಜನ ಸೇರಿಸಂಗಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.